ನಾಳೆ ಫಸ್ಟ್ 200 ಜನ ಯಾರು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವರಿಗೆ ಉಚಿತವಾಗಿ ನೀವು HPV ವ್ಯಾಕ್ಸಿನ್ ಕೊಡ್ತೀರಾ ಅಂತ ಸ್ಟಾರ್ಟ್ ಮಾಡಿದ್ದೀರಾ. ನಾನು ಆಯೋಗದ ಅಧ್ಯಕ್ಷೆಯಾಗಿ ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನಂದ್ರೆ, ಮೊದಲು ನನ್ನ ಜೊತೆ ಬಂದಿರುವಂತ ಅಕ್ಕ ಪಡೆ ಇದಾರಲ್ಲ 4 ಜನ ಹೆಣ್ಮಕ್ಳು, ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲಾ ತಾಯಂದಿರ ಆರೋಗ್ಯ ಕಾಯುವಂತ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ನೀವು ಹಾಕಿಸ್ಬೇಕು. ಯಾಕೆಂದ್ರೆ ಅವರು ನಮ್ಮ ಸಮಾಜದ ಆರೋಗ್ಯವನ್ನ ಇವತ್ತು ತಳಮಟ್ಟದಲ್ಲಿ ಕಾಯ್ತಾ ಇರುವಂತದ್ದು. ದೈಹಿಕವಾಗಿ ಆಶಾ ತಾಯಿ ನಮ್ಮನ್ನ ಕಾಯ್ತಾ ಇದ್ದಾಳೆ, ಮಕ್ಕಳನ್ನು ಸಹ, ಮಕ್ಕಳ ಆರೋಗ್ಯವನ್ನ ಕಾಯ್ತಾ ಇರೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರು. ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಮಹಿಳಾ ಪೊಲೀಸ್ ಪೇದೆಗಳು ನಾವೆಲ್ಲ ಸುರಕ್ಷಿತವಾಗಿರ್ಬೇಕು ಅಂತ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹಗಲು ರಾತ್ರಿ, ಈಗ ನೋಡಿ ಹಿಂಗೇ ನಿಂತಿರ್ತಾರೆ, ಬೇಕಾದ್ರೆ ನಾನು 11 ಗಂಟೆವರೆಗೂ ನಿಂತ್ಕೊಳ್ಳಿ, ಯಾರನ್ನು ಅವರು ನಾವು ಕುತ್ಕೋಬೇಕು ಅಂತ ಕೇಳಲ್ಲ, ಅವ್ರ ಕೆಲಸ ಹಾಗೆ ಮಾಡ್ತಾರೆ. ಮತ್ತೆ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡುವಂತ ಪೊಲೀಸ್ ಪರ್ಸನಲ್ಲು ಅಂತವ್ರನ್ನ, ಸಮಾಜ ಸೇವೆಯನ್ನ ಮಾಡ್ತಾ ಇರುವಂತ ಮೊದಲು 200 ಜನ ಮಹಿಳೆಯರನ್ನ, ಸರ್ ಎಲ್ಲೋದ್ರು ನಮ್ಮ ಅವಿನಾಶ್ ಸರ್, ಅವರನ್ನ ಫಸ್ಟ್ ನೀವು ಮಾಡಿ ಒಂದು ಒಳ್ಳೆ ಉತ್ತಮ ಮೆಸೇಜ್ ನ ಸಮಾಜಕ್ಕೆ ಕೊಡಿ. ಇದಕ್ಕಿಂತ ಹೆಚ್ಚು ನಾನೇನು ಮಾತಾಡ್ಬೇಕಂತಿಲ್ಲ. ಯಾಕಂದ್ರೆ ಒಬ್ಳು ಆಯೋಗದ ಅಧ್ಯಕ್ಷೆಯಾಗಿ ಈ ಸಮಾಜವನ್ನ, ಆರೋಗ್ಯವನ್ನ ಕಾಪಾಡ್ತಾ ಇರುವಂತ ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ಈ HPV ವ್ಯಾಕ್ಸಿನ್ ಪ್ರಾರಂಭ ಆಗಲಿ, ಅದು ನಿಮ್ಮ ಹಾಸ್ಪಿಟಲ್ ಇಂದ ಪ್ರಾರಂಭ ಆಗಲಿ ಅಂತ ಹಾರೈಸ್ತಾ, ನಾವು 2030 ಪೂರ್ತಿ ಸರ್ವೈಕಲ್ ಕ್ಯಾನ್ಸರ್ ನ ಎಲಿಮಿನೇಟ್ ಮಾಡ್ಬಿಡಬಹುದು ಪ್ರಪಂಚದಿಂದ. ಯಾವಾಗ 90% ಮಹಿಳೆಯರಿಗೆ ವ್ಯಾಕ್ಸಿನೇಷನ್ ಕೊಟ್ರೆ, ಅಟ್ಲೀಸ್ಟ್ 70% ಮಹಿಳೆಯರು ಅದನ್ನ ಸ್ಕ್ರೀನಿಂಗ್ ಮೆಥಡ್ ಫಾಲೋ ಮಾಡಿದ್ರೆ, ಅಟ್ಲೀಸ್ಟ್ 90% ಮಹಿಳೆಯರಿಗೆ ಸರ್ವೈಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ರೆ, 90, 70, 90 ಈ ಗುರಿ ನಾವು ಸಾಧಿಸ್ಬಿಟ್ವಪ್ಪ ಅಂತ ಹೇಳಿದ್ರೆ, ಸರ್ವೈಕಲ್ ಕ್ಯಾನ್ಸರ್ ಕಂಪ್ಲೀಟ್ ಎಲಿಮಿನೇಷನ್. ಸ್ಮಾಲ್ ಪಾಕ್ಸ್ ಅಂತ ಕೆಲವರು ಕೇಳಿರಬಹುದು, ಇಲ್ಲಿ ಚಿಕ್ಕ ದಡಾರ ಅಥವಾ ಏನೋ ಹೇಳ್ತಾ ಇದ್ರು, ಆ ತರ ಅದನ್ನ ಕಂಪ್ಲೀಟ್ ವರ್ಲ್ಡ್ ಇಂದ ನಾವು ಎರಾಡಿಕೇಟ್ ಮಾಡ್ಬಿಟ್ಟಿದೀವಿ. ಅಂತದ್ರಲ್ಲಿ ಕ್ಯಾನ್ಸರ್ ನ ಎಲಿಮಿನೇಟ್ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟೇ ಒಂದು ಬಹಳ ಆಶ್ಚರ್ಯ, ಆಕ್ಚುಲಿ ಬಹಳ ರೋಮಾಂಚಕ ಅನ್ಸುತ್ತೆ ಕೇಳಲಿಕ್ಕೆ. ಕ್ಯಾನ್ಸರ್ ನ ಎಲಿಮಿನೇಟ್ ಮಾಡಬಹುದಾ ಅಂತ, ಬಟ್ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ಭಾರತದಲ್ಲಿ ನೋಡಿದ್ರೆ ಆ ಗುರಿ ತಲುಪಲಿಕ್ಕೆ ನಾವಿನ್ನು ಬಹಳಷ್ಟು ದೂರದಲ್ಲಿದ್ದೀವಿ. ಇತ್ತೀಚೆಗೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮತ್ತೆ ನಮ್ಮ ಕರ್ನಾಟಕ ಗವರ್ಮೆಂಟ್ ಇಂದ HPV ಫ್ರೀ ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಇತ್ತೀಚೆಗೆ. ಬಟ್ ನಮ್ಮ ಪಾಪ್ಯುಲೇಷನ್ಗೆ ಬರೀ ಗವರ್ಮೆಂಟ್ ಇಂದ ಮಾಡಿದ್ರೆ ಸಾಲದು, ನಾವೆಲ್ಲರೂ ಸಹ ಅದಕ್ಕೆ ಒಗ್ಗೂಡ್ಬೇಕು. ಆ ನಿಟ್ಟಿನಲ್ಲಿ ನಾವು ಭಾರತ್ ಹಾಸ್ಪಿಟಲ್ ಅವ್ರು ಮಾಡ್ತಾ ಇರೋದು ಒಂದು ಸಣ್ಣ ಒಂದು ಹೆಜ್ಜೆ ಅಂತ ನಾನು ಅನ್ಕೊಂತೀನಿ. ಬಟ್ ಇದು ಒಂದು ಸಾಮಾಜಿಕ ಚಳುವಳಿಯಾಗಿ ಕನ್ವರ್ಟ್ ಆಗಿ ಎಲ್ಲರೂ ಈ ರೀತಿ ಮುಂದೆ ಬಂದು ನಮ್ಮ ಮಹಿಳೆಯರಿಗೆ, ನಮ್ಮ ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಲ್ಲಿ ಆಕ್ಚುಲಿ ಡೋಸೇಜ್ ಹೇಳ್ಬೇಕು, ಎಲ್ಲರಿಗೂ ಗೊತ್ತಿರುತ್ತೆ. ಜಸ್ಟ್ ರಿಮೈಂಡ್ ಯು, 9 ರಿಂದ 15 ವರ್ಷದ ಹೆಣ್ಮಕ್ಳಿಗೆ 2 ಡೋಸ್ ಸಾಕು. ಒಂದು 0 ಮತ್ತು 6 ಅಂದ್ರೆ 6 ಮಂತ್ಸ್ ಗ್ಯಾಪ್ ಅಲ್ಲಿ 2 ಡೋಸ್ ಸಾಕು. ಮತ್ತೆ 15 ರಿಂದ 45 ತನಕನೂ ಸಹ 3 ಡೋಸ್ ಬೇಕಾಗುತ್ತೆ, 0, 1, 6 ಅಂತ. ಸೊ 3 ಡೋಸ್ ಕೊಟ್ಬಿಟ್ರೆ 90% ಸರ್ವೈಕಲ್ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡಬಹುದು.